ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಬೇರೆ ಬೇರೆ ಹಂತದ ತಾಲೀಮುಗಳು 2024 ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಂಡಂಥ ಆನೆಗಳಿಗೆ ಮತ್ತು ಕುದುರೆಗಳಿಗೆ ಇದನ್ನು ಕೆನಾನ್ ಫೈರಿಂಗ್ ಮಾಡಿಬಿಟ್ಟು ಅದಕ್ಕೆ ಹೆದರದಿರಲಿ ಅಂತ ಹೇಳ್ಬಿಟ್ಟು ಏನು ನಾವು ತಾಲೀಮನ್ನು ಮಾಡ್ತೀವಿ. ಇದು 4ನೇ ಹಂತದ ತಾಲೀಮು. ಇವತ್ತು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎರಡೂ ಜೊತೆಗೂಡಿ ಇವತ್ತು ಕೆನಾನ್ ಫೈರಿಂಗ್ ತಾಲೀಮನ್ನು ನಾವು ಆನೆಗಳಿಗೆ ಮತ್ತು ಕುದುರೆಗಳಿಗೆ ಮಾಡಿಸಿದ್ದೀವಿ. ಸೊ ಇವತ್ತು ಯಾವುದೇ ಆನೆಗಳು ಕೂಡ ನೀವು ನೋಡಿರ್ಬೋದು, ಯಾವುದೂ ಹೆದರಲಿಲ್ಲ. ಸೊ ಸ್ವಲ್ಪ ಇದು ಆಗೋದು ಸಾಮಾನ್ಯ, ಬಟ್ ಅಲರ್ಟ್ ಆಗಿ ಆಮೇಲೆ ನೆಕ್ಸ್ಟ್ 3rd ರೌಂಡಿಗೆ ಬರೋಷ್ಟರಲ್ಲಿ ಎಲ್ಲವೂ ಕೂಡ ಅದಕ್ಕೆ ಹೊಂದ್ಕೊಂಡಿದ್ದಾವೆ. ಇಲ್ಲ, ಯಾವ ಆನೆನೂ ಬೆದರಿಲ್ಲ. ನೀವು ನೋಡಿರ್ಬೋದು ಏಕಲವ್ಯ ಎಷ್ಟು ಆರಾಮಾಗಿ ನಿಂತ್ಕೊಂಡಿದ್ದ ಅಂತೇಳಿ. ಸೊ ಒಂದು ಹೆಜ್ಜೆ ಕೂಡ ಅವನು ಚೇಂಜ್ ಮಾಡಲಿಲ್ಲ. ಹಾಗಾಗಿ ಏಕಲವ್ಯಗೂ ಹೊಸದಾಗಿ ಬಂದಿರೋ ಫಸ್ಟ್ ಟೈಮ್ ಭಾಗಿಯಾದರೂ ಕೂಡ ಅವನು ಯಾವುದೇ ಇದಕ್ಕೆ ಶಬ್ದಕ್ಕೆ ಹೆದರೋದಿಲ್ಲ. ಎಲ್ಲ ಆನೆಗಳ ಹೆಲ್ತ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಯಾವುದೇ ಆನೆಗಳಿಗೆ ತೊಂದರೆ ಇಲ್ಲ. ಶ್ರೀರಂಗಪಟ್ಟಣ ಆನೆ ಇವತ್ತು ಎಲ್ಲರೂ ಇದ್ದೀರಿ, ಅದಕ್ಕೆ ಅನೌನ್ಸ್ ಮಾಡಿಬಿಡ್ತೀವಿ. ಮಹೇಂದ್ರ ಆನೆ, ಹಿರಣ್ಯ ಮತ್ತು ಲಕ್ಷ್ಮಿ, ಈ 3 ಆನೆಗಳಿಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಬರೀ ಲಕ್ಷ್ಮಿ, ದೊಡ್ಡರವೆ ಲಕ್ಷ್ಮಿ ಅಲ್ಲ, ಬರೀ ಲಕ್ಷ್ಮಿ. ನಿಶಾನೆ ಆನೆ ಇನ್ನೂ ಸೆಲೆಕ್ಟ್ ಆಗಿಲ್ಲ. ನಿಶಾನೆ ನೌಪತ್ತ ಆನೆನ ತಮಗೆ ತಿಳಿಸ್ತೀನಿ ಮುಂದೆ. ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ನಾವೆಲ್ಲ ಗ್ರೇಡ್ ಕಾರ್ಡನ್ನು ಕೊಟ್ಬಿಟ್ಟು ಅದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಅದು ಅಪ್ರೂವಲ್ ಬರುತ್ತೆ. ಚೀಫ್ ಒಳ್ಳೆ ಪಾಡನಿಂದ ಅಪ್ರೂವಲ್ ಆಗಬೇಕು. ಸೊ ಹೆಡ್ ಆಫೀಸಿಂದ ಅಪ್ರೂವಲ್ ಆಗಿ ಬರುತ್ತೆ. ಅದು ಎರಡನ್ನು ಮುಂದಿನ ದಿನಗಳು ತಿಳಿಸ್ತೀನಿ ತಮಗೆ. ಪ್ರತಿ ವರ್ಷದಂತೆ ದಸರಾ ಏನು ಇದು ದಸರಾ ಪ್ರಾರಂಭ ಆಗುತ್ತೆ, ಆ ದಿನ ಕೊನೆಯ ದಿನ ಆನೆಗಳು ಮೆರವಣಿಗೆ, ದಸರಾ ಮೆರವಣಿಗೆನ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಜಂಬೂ ಸವಾರಿ ಹೋಗುವಾಗ ಪುಷ್ಪಾರ್ಚನೆ ಮಾಡುವಂಥ ಸಂದರ್ಭದಲ್ಲಿ 21 ನಾವು ಫಿರಂಗಿಗಳಿಂದ ಫೈರ್ ಮಾಡ್ತೀವಿ. ಮತ್ತು ನಂತರ ಬನ್ನಿ ಮಂಟಪದಲ್ಲೂ ಕೂಡ 21 ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕೆ ಮೊದಲೇ 21 ಫಿರಂಗಿಗಳಿಂದ ಫೈರಿಂಗ್ ಆಗುತ್ತೆ. ಆ ಸಂದರ್ಭದಲ್ಲಿ ಕುದುರೆಗಳಾಗ್ಬೋದು ಮತ್ತು ಆನೆಗಳಾಗ್ಬೋದು, ಈ ಸೌಂಡ್ಗೆ ಅದು ಒಗ್ಬೇಕದು ಮತ್ತು ಯಾವುದೇ ರೀತಿ ಬೆದರಬಾರ್ದು ಅನ್ನೋದಕ್ಕೋಸ್ಕರ 3 ತಾಲೀಮುಗಳನ್ನು ನಾವು ಮಾಡ್ತೀವಿ. ಇವತ್ತು ಮೊದಲನೇ ತಾಲೀಮು ನಾವು ಮತ್ತು ಅರಣ್ಯ ಇಲಾಖೆಯವರು ಸೇರಿ ಮಾಡಿದ್ದೀವಿ. ಕುದುರೆ ಮತ್ತು ಆನೆಗಳೆಲ್ಲ ಜಂಬೂ ಸವಾರಿಗೆ ಭಾಗವಹಿಸುವಂಥ ಎಲ್ಲ ಆನೆಗಳು ಭಾಗವಹಿಸಿದೆ. ಇದು ಮೊದಲನೇ ತಾಲೀಮಿದೆ. 2 ಮತ್ತು 3ನೇ ಮಾಡ್ತೀವಿ. ಫೈನಲ್ಲು ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಆಗುವಾಗ ಮತ್ತು ನಂತರ ಇದರಲ್ಲಿ ಬನ್ನಿ ಮಂಟಪದಲ್ಲೂ ಕೂಡ 21 ಫಿರಂಗಿಗಳ ಕುಶಾಲ ತೊಪ್ಪುಗಳನ್ನು ಅವತ್ತು ಸಿಡಿಸಲಾಗುತ್ತೆ. ಸರ್, ಎಷ್ಟು ಮಂದಿ